ವೌ ಎಂತ ಮ್ಯಾಚ್! ಏಪ್ಪಾ, ಭಾರತ ಶ್ರೀಲಂಕೆ ಎದುರು ಅಂತೂ ಇಂತೂ ಹೇಗ ಮಾಡಿ ಸೂಪರ್ ಓವರ್ ಮ್ಯಾಚ್ ಗೆದ್ದಿತ್ತು. ಇವತ್ತಿನ ಮ್ಯಾಚ್ ಟೈಯಲ್ಲಿ ಅಂತ್ಯಾಗಿ ಅಂತೂ ಇಂತೂ ಸೂಪರ್ ಓವರ್ ಅಲ್ಲಿ ಭರ್ಜರಿಯಾಗಿ ಗೆದ್ದು. ನಮಸ್ಕಾರ, ಅಲ್ಲಿ ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಪಂದ್ಯ ಅಂತ ನಾವೇನು ಪ್ರಿವ್ಯೂ ವಿಡಿಯೋಸ ಮಾಡಿರಲಿಲ್ಲ. ಇವತ್ತು ಎಂತ ಬೇಕಾದ್ರೆ ಮಾಡ್ಕೊಳ್ಳಿ ಮಾರ ಅಂತ. ಅಯ್ಯೋ, ಇದೇ ಏನಾದರೂ ಫೈನಲ್ ಆಗಿದ್ದಿದ್ರೆ ಕಚ್ಚಿ ಇದು ಬೆರಳೆಲ್ಲ ಕಟ್ಟಾಗಿ, ಅಂದರೆ ಉಗುರು ಕಟ್ಟಾಗಿ ಬೆರಳು ಸಹ ಕಟ್ಟಾಗಿರ್ತಿತ್ತ ಅಂತ ಟೆನ್ಷನಲ್ಲಿ ಎಂತ ಆಗ್ತಾ ಉಂಟು ಅಂತ. ನಮ್ಮ ಫೀಲ್ಡಿಂಗ್ ಅಮ್ಮ ದೇವರೇ, ಯಪ್ಪ, ಕಣ್ಣು ಸಾಕಾಗೋದಿಲ್ಲ. ಕಣ್ಣು ತೆಗೆದು ಕುತ್ಕೊಳ್ಬೇಕು. ಇನ್ನು ಫೀಲ್ಡಿಂಗ್ ತೂ ಎಂತ ಅಸಹ್ಯ ಫೀಲ್ಡಿಂಗ್ ಮಾರೆ. ಅದ್ರ ಬಗ್ಗೆ ಮಾತಾಡುವ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಭಾರತ ಹೊಡೆದದ್ದು ಬರೋಬ್ಬರಿ 202 ರನ್. ಈ ಟೂರ್ನಮೆಂಟಿನ ಹೈಯೆಸ್ಟ್ ಟೋಟಲ್. ಈ ಏಷ್ಯಾ ಕಪ್ಪಲ್ಲಿ 200 ದಾಟಿರಲಿಲ್ಲ. 202ಕ್ಕೆ 5 ವಿಕೆಟ್. ಸತತ 3ನೇ 50 ಹೊಡೆದದ್ದು ಅಭಿಷೇಕ್ ಶರ್ಮಾ. ಯಾರ ಕೆಟ್ಟ ದೃಷ್ಟಿ ಬೀಳದಿರಲಿ. ಇನ್ನು ಒಂದು ಮ್ಯಾಚ್ ಉಂಟಣ್ಣ, ಒಂದು ಮ್ಯಾಚ್. ಆ ಮ್ಯಾಚಲ್ಲಿ ಸಹ ಇದೇ ಥರ ಭರ್ಜರಿ ಪ್ರದರ್ಶನ ಬರಲಿ. 31 ಬಾಲಿಗೆ 61 ರನ್. ಡಮಾಲ್ ಡಿಮಿಲ್ ಹೊಡಿತಾನೆ ಇದ್ದದ್ದು. 6 ಓವರಲ್ಲಿ ಲಾಸ್ಟ್ ಮ್ಯಾಚಲ್ಲಿ 72 ರನ್ ಹರಿದು ಬಂದಿತ್ತು ಪವರ್ ಪ್ಲೇಯಲ್ಲಿ. ಇವತ್ತು 6 ಓವರ್ಗೆ 71 ರನ್. ಎಸ್, ಆಫ್ ಕೋರ್ಸ್ ಗಿಲ್ ಇವತ್ತು ಕೂಡ ಕ್ಲಿಕ್ ಆಗಲಿಲ್ಲ. 3 ಬಾಲಿಗೆ 4 ರನ್ ಹೊಡೆದು ಔಟು. ರಿಟರ್ನ್ ಕ್ಯಾಚ್ ಯಾವುದು ತೀಕ್ಷ್ಣ ಈ ಥರ ಎಲ್ಲ ಬಾಲ್ ಹಿಡಿತಾರೆ ಅಂತ ಗೊತ್ತೇ ಇರಲಿಲ್ಲ. CSK ಆಡಿದ್ದು ನಾನು ನೋಡಿದ್ದೇನೆ. IPL ಎಲ್ಲ ಒನ್ ಆಫ್ ದ ವರ್ಸ್ಟ್ ಫೀಲ್ಡರ್ಸ್ ಅಂತಲೇ ಪಾಪ್ಯುಲರ್ ಆಗಿದ್ರು. ಆ್ಯಂಡ್ ಈವನ್ ಶ್ರೀಲಂಕನ್ ಟೀಮಿಗೆ ಆಡುವಾಗ ಕೂಡ ಯಾರು ಅವರನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಶಾರ್ಟ್ ಫೈನ್ ಲೆಗ್ ಅಲ್ಲೆಲ್ಲ ನಿಲ್ಲಿಸ್ತಾರೆ. ಯೂಶ್ವಲಿ ತೀಕ್ಷ್ಣ ಹೋದು ಎಂತ ಕ್ಯಾಚ್ ಮಾರೆ, ಟೈ ಹಿಡಿದು ಕ್ಯಾಚ್. ಹೇಗ ಅಲಕ್ ಬುಲಕ್ಕ ಎಂಥದ್ದು ಗೊತ್ತಿಲ್ಲ, ಬಟ್ ಒಳ್ಳೆ ಕ್ಯಾಚ್. ಗಿಲ್ಲಿಗೆ ಸಹ ಶಾಕ್, ಇದೆಂತ ಮಾರ ಹೀಗೆ ಅಂತ. ಆ್ಯಂಡ್ ನಮ್ಮ ಕ್ಯಾಪ್ಟನ್ 13 ಬಾಲಿಗೆ 12 ರನ್. ಸೂರ್ಯಕುಮಾರ್ ಯಾದವ್ ಅವರ ಬತ್ತಳಿಕೆಯಿಂದ ಎಂತ ರನ್ನೇ ಹರಿದು ಬರ್ತಾ ಇಲ್ಲ. ಕೊನೆಗೆ ಅಂತೂ ಇಂತೂ ಇವತ್ತು ಎಕ್ಸ್ಪರಿಮೆಂಟ್ ಮಾಡಲಿಲ್ಲ. ತಿಲಕ್ ವರ್ಮಾ ಅವ್ರನ್ನ ಕಳಿಸಿದ್ರು, ಅವರು ಸೂಪರ್ ಆಗಿ ಆಡ್ತಾ ಇದ್ರು. ಅದಾದ್ಮೇಲೆ ಸ್ಯಾಮ್ಸನ್ ಅವರು ಬಂದದ್ದು. ಸ್ಯಾಮ್ಸನ್ ಅವರು ಅಂದ್ರೆ ಸಿಕ್ಕಿದಂಥ ಆಪರ್ಚುನಿಟಿಯನ್ನು ಒಂದು ಚಂದ ಮಾಡಿ ಉಪಯೋಗಿಸ್ಕೊಂಡ್ರು, ಅದರಲ್ಲಂತೂ ಡೌಟ್ ಇಲ್ಲ. 23 ಬಾಲಿಗೆ 39 ರನ್. ಹಸರಂಗ ಅವ್ರನ್ನ ಬೇಕಂತ ಟಾರ್ಗೆಟ್ ಮಾಡಿ ಹೊಡೆದಾಗಿತ್ತು, ಡಾಮ ಅಂತ. 1 4 3 6. ಆ್ಯಂಡ್ ತಿಲಕ್ ವರ್ಮಾ ಅವರು 49 ರನ್ ಹೊಡೆದು ನಾಟ್ ಔಟ್ ಆಗಿದ್ರು. ಕೊನೆಗೆ ಇದು ಹಾರ್ದಿಕ್ ಪಾಂಡ್ಯ ಅವರು ಇಲ್ಲ, ಅವರು 3 ಬಾಲಿಗೆ 2 ರನ್. ಅವ್ರದ್ದು ಕ್ಯಾಚ್ ಆಗಿ ಮಾರೆ, ಚಮೀರಾ ಬ್ರಿಲಿಯಂಟ್ ಕ್ಯಾಚ್. ಒನ್ ಆಫ್ ದ ಟಾಪ್ ಕ್ಯಾಚಸ್ ಈ ಒಂದು ಏಷ್ಯಾ ಕಪ್. ಇದು ಭಯಾನಕ ಕ್ಯಾಚ್ ಅದು. ಅದಾದಮೇಲೆ ಅಕ್ಷರ್ ಪಟೇಲ್ ಅವರು ಒಂದು 15 ಬಾಲಿಗೆ 21 ರನ್. ಲಾಸ್ಟಿಗೆ ಒಂದು ಜಲಕ್ಕೆಲ್ಲ ತೋರಿಸಿ ಎಲ್ಲ. ಈಗ ಯಾರು ಚಂದ ಆಡಿದವ್ರು ಯಾರೆಲ್ಲ ಇದ್ದಾರೆ ಅವರು ಭಾರಿ ಚಂದ ಮಾಡಿ ಆಡಿದ್ದಾರೆ. ಅಭಿಷೇಕ್ ಶರ್ಮಾ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಸ್ಯಾಮ್ಸನ್ ಆಗಿರ್ಬೋದು, ಅಕ್ಷರ್ ಪಟೇಲ್ ಆಗಿರ್ಬೋದು. ಮಿಕ್ಕಿದಂಥ 3 ಪ್ಲೇಯರ್ಸ್ ಗಿಲ್, ಸೂರ್ಯಕುಮಾರ್ ಯಾದವ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವರಿಂದ ಎಂತ ಕಾಂಟ್ರಿಬ್ಯೂಷನ್ ಬರಲಿಲ್ಲ. 202 ರನ್ಗೆ 5 ವಿಕೆಟ್ಗಳು. ಇದು ಈಸಿ ವಿಕ್ಟ್ರಿ ಮಾರೆ ಅಂತ ಅಂದ್ಕೊಂಡದ್ದು. ಯಾಕಂತಂದರೆ ಅವರ ಚೇಸ್ ಸ್ಟಾರ್ಟ್ ಆದಾಗ, ಯಾವುದು ಶ್ರೀಲಂಕಾದ ಚೇಸ್ ಸ್ಟಾರ್ಟ್ ಆದಾಗ ಫಸ್ಟ್ ಓವರಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಫಸ್ಟ್ ಓವರಲ್ಲಿಯೇ ಕುಸಾಲ್ ಮೆಂಡಿಸ್ ಅವರು ಫಸ್ಟ್ ಬಾಲಿಗೆ ಡಕ್ಔಟ್. ಡಮಾರೇ ಕುಸಾಲ್ ಮೆಂಡಿಸ್ ಔಟ್, ಇನ್ನೆಂತ ಇವರು ವಿನ್ ಆಗ್ತಾರೆ. ಅಮ್ಮ ದೇವ. ಅದಾದ್ಮೇಲೆ ಒಂದು ಹೊಡೆದ್ರು ಎಂತ ಹೊಡೆದ್ರು 127 ರನ್ ಪಾರ್ಟ್ನರ್ಶಿಪ್. ಸೆಕೆಂಡ್ ವಿಕೆಟಿಗೆ ನಿಸ್ಸಂಕ ಮತ್ತು ಕುಸಾಲ್ ಪೆರೇರಾ ಅವರಿಂದ, ಅವರ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಕುಸಾಲ್ ಪೆರೇರಾ ಮತ್ತು ನಿಸ್ಸಂಕ 100 ಹೊಡೆದು ಕೂಡ ಕೊನೆಗೆ ಪಾಪ ತಂಡವನ್ನು ಗೆಲ್ಲಿಸಲಿಕ್ಕಾಗಲಿಲ್ಲ ಅನ್ನುವಂತಹ ಒಂದು ಬೇಜಾರು ಇರ್ಬೋದು ನಿಸ್ಸಂಕ ಅವರಿಗೆ. ಬಟ್ ಸೂಪರ್ ಇನ್ನಿಂಗ್ಸ್ ನಿಸ್ಸಂಕ ಅವರದು. 58 ಬಾಲಿಗೆ 107 ರನ್, 7 4 6 6. ಅತಿ ಅದ್ಭುತ ಇನ್ನಿಂಗ್ಸು. ಮತ್ತು ಅವರಿಗೆ ಅದ್ಭುತವಾಗಿರುವಂತಹ ಜೊತೆ ಆಟ ಕೊಟ್ಟದ್ದು ಕುಸಾಲ್ ಪೆರೇರಾ. 32 ಬಾಲಿಗೆ 58 ರನ್. ಅವರು ಕೂಡ ಅಷ್ಟೇ ಚಂದ ಮಾಡಿ ಆಡಿದರು. ಇನ್ನೇನು ಮ್ಯಾಚು ಹೋಯ್ತು, ಪೂರ್ತಿ ಲಗಡಿ. ಯಾಕಂದರೆ ನಮ್ಮ ಹರ್ಷಿತ್ ರಾಣ್ ಅವರು 3 ಓವರ್ಗೆ 44 ರನ್ ಹೊಡಿಸ್ಕೊಂಡಿದ್ರು. ಅಂದರೆ 18 ಬಾಲಿಗೆ 44 ರನ್. ದೇವ, ಎಲ್ಲ ಬೌಲರ್ಸು ಹೊಡಿಸ್ಕೊಂಡಿದ್ದಾರೆ. ಆಯಿತಾ, ಎಲ್ಲ ಬೌಲರ್ಸ್ ಇದು ಫಸ್ಟ್ 2 ಓವರ್ ಅಂತ ನೋಡಿದರೆ ಎಲ್ಲ ಡಬ ಅಂತ ಹೊಡಿಸ್ಕೊಳ್ತಾನೆ ಇದ್ದಾರೆ. ಮ್ಯಾಚ್ ಕಂಪ್ಲೀಟ್ಲಿ ಹೋಯ್ತಂತವೇ ಅಂದ್ಕೊಂಡದ್ದು. ಅದರ ಮೇಲೆ ನಮ್ಮ ಗ್ರೌಂಡ್ ಫೀಲ್ಡಿಂಗ್, ಯೂಶ್ವಲಿ ನಮ್ಮ ಕ್ಯಾಚಿಂಗ್ ಒಳ್ಳೆ ಇಲ್ಲ ಅಂತ ಈ ಒಂದು ಟೂರ್ನಮೆಂಟಲ್ಲಿ ನಾವು ಹೇಳ್ತಿದ್ದೆವು. ಇವತ್ತು ನಮ್ಮ ಗ್ರೌಂಡ್ ಫೀಲ್ಡಿಂಗ್ ಸಹ ಒಳ್ಳೆ ಇಲ್ಲ. ದೇವ, ಈ ಒಟ್ಟಿನಲ್ಲಿ ನಮ್ಮ ಪ್ಲೇಯರ್ಸ್ ಎಲ್ಲರೂ ಸೇರಿಕೊಂಡು ಫೀಲ್ಡಿಂಗ್ ಕೋಚ್ ದಿಲೀಪ್ ಅವ್ರದ್ದು ಕೆಲಸ ಅಂತೂ ಹೋಗುವಾಗೆ ಮಾಡ್ತಾರಾ ಅಂತ ಈ ಒಂದು ಏಷ್ಯಾ ಕಪ್ಪಲ್ಲಿ, ಅಥವಾ ಕೈಗೆ ಎಣ್ಣೆ ಹಾಕ್ಕೊಂಡಿದ್ದಾರೆ ಎಂತ ಅಂತ ಗೊತ್ತಿಲ್ಲ. ಎಲ್ಲರಿಗೂ ಕೆಟ್ಟ ಫೀಲ್ಡಿಂಗ್. ಆಯಿತಾ, ಅಂತೂ ಇಂತೂ ಕೊನೆಗೆ ಯಾವ ಹಂತಕ್ಕೆ ಮ್ಯಾಚ್ ಹೋಯಿತು ಅಂತಂದರೆ ಲಾಸ್ಟ್ ಓವರ್ಗೆ 12 ರನ್ ಬೇಕು.
ನಿಸ್ಸಂಕ ಸ್ಟ್ರೈಕಲ್ಲಿ ಇದ್ದಾರೆ. ನಿಸ್ಸಂಕ ಫಸ್ಟ್ ಬಾಲೇ ಔಟ್. ಯಾಕಂದರೆ ಬೈ ದ ವೇ ನಾ ಹೇಳಬೇಕಿತ್ತು, ಹಾರ್ದಿಕ್ ಪಾಂಡ್ಯ ಅವ್ರದ್ದು ಏನೋ ಇಂಜುರಿ, ಅದು ಎಷ್ಟು ಸೀರಿಯಸ್ ಇಂಜುರಿ ಅಂತ ಗೊತ್ತಿಲ್ಲ. ಅವ್ರು ಹಾಕಿದ್ದೇ 1 ಓವರ್. ಆ್ಯಂಡ್ ಇವತ್ತು ಬುಮ್ರಾ ಅವರಿಗೆ ರೆಸ್ಟ್ ಕೊಟ್ಟಿದ್ರು. ಸೊ ಬುಮ್ರಾ ಮತ್ತು ಇನ್ನೊಂದು ಯಾವುದೋ ಪ್ಲೇಯರಿಗೆ ರೆಸ್ಟ್ ಕೊಟ್ಟಿದ್ರು, ಯಾರಿಗೆ ಅಂತ ಗೊತ್ತಾಗಲಿಲ್ಲ. ದುಬೆ, ಕರೆಕ್ಟ್, ಬುಮ್ರಾ ಮತ್ತು ದುಬೆಗೆ ರೆಸ್ಟ್ ಕೊಟ್ಟು ಬುಮ್ರಾ ಅವ್ರ ಬದಲಿಗೆ ಹರ್ಷದೀಪನ್ನು ಹಾಕಿಕೊಂಡು ಇನ್ನೊಂದು ಬೌಲಿಂಗನ್ನು ಜಾಸ್ತಿ ಸ್ಟ್ರೆಂಥನ್ ಮಾಡಬೇಕು ಅಂತ ದುಬೆಗೆ ಈಕ್ವಲೆಂಟ್ ರಿಪ್ಲೇಸ್ಮೆಂಟ್ ಅಂತಲ್ಲ ಹರ್ಷಿತ್ ರಾಣಾ ಅವ್ರನ್ನ ಹಾಕ್ಕೊಂಡಿದ್ರು. ಹಾರ್ದಿಕ್ ಪಾಂಡ್ಯ ಅವರಿಗೆ ಇಂಜುರಿ ಆಗಿತ್ತು. ಸೊ ಆದ್ದರಿಂದ ಲಾಸ್ಟ್ ಓವರ್ ಹರ್ಷಿತ್ ರಾಣಾ ಅವರಿಗೆ ಕೊಡಬೇಕಾಯ್ತು. 3 ಓವರ್ಗೆ 44 ರನ್ ಹೊಡಿಸ್ಕೊಂಡಿದ್ರು ಕೂಡ ಬೇರೆ ದಾರಿ ಇಲ್ಲದೆ, ವಿಧಿ ಇಲ್ಲದೆ ಹರ್ಷಿತ್ ರಾಣಾ ಅವರಿಗೆ ಲಾಸ್ಟ್ ಓವರ್ ಕೊಟ್ಟರು. ಲಾಸ್ಟ್ ಓವರಲ್ಲಿ 12 ರನ್ ಡಿಫೆಂಡ್ ಮಾಡಬೇಕಿತ್ತು. ಫಸ್ಟ್ ಬಾಲ್ ನಿಸ್ಸಂಕ ಅವರು ಔಟು. ಎಲ್ಲಿ ಒಂಚೂರು ಆಚೆ ಈಚೆ ಹೊಡೆದಿದ್ದರೆ 4 ಹೋಗ್ತಿತ್ತು. ಕರೆಕ್ಟ್ ಕೈಗೆ, ವರುಣ್ ಚಕ್ರವರ್ತಿ ಅವ್ರ ಕೈಗೆ ಫೈನ್ ಲೆಗ್ ರೀಜನಲ್ಲಿ, ಶಾರ್ಟ್ ಫೈನ್ ಲೆಗ್ ರೀಜನಲ್ಲಿ ಪಟಾರ್ ಅಂತ ಕ್ಯಾಚ್ ಕೊಟ್ಟು ಔಟ್ ಆದರು. ಅದಾದಮೇಲೆ ಓಪ್ಪ ದೇವ, ಇನ್ನೇನು ಮ್ಯಾಚ್ ವಿನ್ನಾಗಿ ಬಿಟ್ಟಿತ್ತು ಅಂತ ನಾವೆಲ್ಲ ಅಂದ್ಕೊಳ್ತಿರುವಾಗ ನಮ್ಮದೊಂದು ಅತ್ಯದ್ಭುತ ಫೀಲ್ಡಿಂಗ್ ಪ್ರದರ್ಶನ ಎಲ್ಲರಿಗೆ ಸಹ ಗೊತ್ತಾಯಿತು. ಏನು ಸ್ಯಾಮ್ಸನ್ ಅವರು ಕ್ಲೀನಾಗಿ ಒಂದು ಕಲೆಕ್ಟ್ ಮಾಡ್ಬೋದಿತ್ತು, ಅಲ್ಲಿ ಫಂಬಲ್ ಮಾಡಿದರು. ಆವಾಗ ಒಂದು ಬೈ ಬಂತು. ಮತ್ತು ದೂಬೆ ಅವರು ಮಿಡ್ ವಿಕೆಟ್ ರೀಜನಲ್ಲಿ ಅಲ್ಲಿ ಫಂಬಲ್ ಮಾಡಿದರು. ಅಲ್ಲಿ 1 ರನ್ ಬರೋ ಬದಲು 2 ರನ್ ಬಂತು. ಮತ್ತೆಲ್ಲ ಒಂದು ಎಡ್ಜ್ ಆಗಿ 4 ಆಯಿತು. ಶನಾಕ ಅವರು ಬ್ಯಾಟಿಂಗ್ ಮಾಡ್ತಿದ್ರು, ಎಡ್ಜ್ ಆಗಿ 4 ಆಯಿತು. ಲಾಸ್ಟ್ ಬಾಲ್ಗೆ 3 ರನ್ ಬೇಕು. ಕೊನೆಗೆ ಅಲ್ಲಿ ಸಹ ಒಂದು ಫಂಬಲ್. ಅಕ್ಷರ್ ಪಟೇಲ್ ಅವರು ಫಂಬಲ್ ಮಾಡಿದರು. ಅವರು 2 ರನ್ ಓಡುವಾಗ ಏನು ಮಾಡಿದ್ದಾರೆ, 3 ರನ್ ಬೇಕಿತ್ತು ಮ್ಯಾಚ್ ವಿನ್ ಆಗಲಿಕ್ಕೆ. ಶನಾಕ್ ಅವರು ಯಾವುದು ನಂಗೆ ಸ್ಟ್ರೈಕ್ ಬೇಕು ಅನ್ನೋ ಥರ 2ನೇ ರನ್ ಓಡುವಾಗ ಥಡಾರ್ ಅಂತ ಡೈವ್ ಹಾಕಿದರು. ಆ ಡೈವ್ ಹಾಕದೆ ಕ್ರೀಸ್ ಟಚ್ ಮಾಡಿ 3ನೇ ರನ್ ಎಂತ ಬೇಕಾದ್ರೆ ಆಗಲಿ ಮಾರೆ, 3ನೇ ರನ್ ಓಡುವಂತ ಓಡಿದ್ದಿದ್ರೆ 3ನೇ ರನ್ ಕಂಪ್ಲೀಟ್ ಆಗ್ತಿತ್ತು. ಯಾಕಂತಂದರೆ ಆ ಕಡೆ ಅಕ್ಷರ್ ಪಟೇಲ್ ಅವರು ಫಂಬಲ್ ಮಾಡಿದರು. ಆ್ಯಂಡ್ ಫಂಬಲ್ ಮಾಡಿ ಬಾಲ್ ಹಿಡಿದು ಎಸ್ದ ಮೇಲೆ ಸ್ಟ್ರೈಕರ್ ಎಂಡಲ್ಲಿ ಹರ್ಷಿತ್ ರಾಣಾ ಅವರು ಸಹ ಫಂಬಲ್. ಪುಣ್ಯಕ್ಕೆ 3ನೇ ರನ್ ಓಡಲಿಲ್ಲ. ಸೊ ಆದ್ದರಿಂದ 202ಕ್ಕೆ ಶ್ರೀಲಂಕಾ ಕೂಡ 5 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. 202ಕ್ಕೆ ಭಾರತ, 202ಕ್ಕೆ 5 ಭಾರತ, 202ಕ್ಕೆ 5 ಶ್ರೀಲಂಕಾ. ಮ್ಯಾಚ್ ಟೈ ಆಯಿತು. ಇಲ್ಲಿ ತನಕ ವಿಡಿಯೋ ನೋಡಿದರೆ ಇದು ಇನ್ನೂ ವಿಚಿತ್ರ ಇನ್ಸಿಡೆಂಟಲ್ ಆಗಿದೆ. ಬರೀ ನಮ್ಮದು ಗ್ರೌಂಡ್ ಫೀಲ್ಡಿಂಗ್ ಬಗ್ಗೆ ಮಾತಾಡೋದಲ್ಲ, ಸೂಪರ್ ಓವರ್ ಬಗ್ಗೆ ಮಾತಾಡಬೇಕು. ನಾನು ಕಂಡಂತಹ ಮೋಸ್ಟ್ ವಿಯರ್ಡೆಸ್ಟ್ ಸೂಪರ್ ಓವರ್ ಅಂತಂದರೆ ಇದು ನೋಡಿ. ನಿಸ್ಸಂಕ ಅವ್ರನ್ನ ಕಳಿಸ್ಲಿಲ್ಲ, ಯಾಕೆ ನಂಗೆ ಗೊತ್ತಿಲ್ಲ. ಫಸ್ಟ್ ಬ್ಯಾಟಿಂಗ್ ಲಾಸ್ಟ್ ಓವರ್ ಅಷ್ಟೇ ಔಟ್ ಆದಾಗಿತ್ತು. ಏನು ಫಿಟ್ ಕೂಡ ಇದ್ರು, ಒಳ್ಳೆ ಒಂದು ಲಯದಲ್ಲಿ ಇದ್ರು. ನಿಸ್ಸಂಕ ಅವ್ರನ್ನ ಕಳಿಸ್ಲಿಲ್ಲ. ಕುಸಾಲ್ ಪೆರೇರಾ ಮತ್ತು ಶನಾಕ್ ಅವ್ರನ್ನ ಶನಾಕ್ ಅವ್ರು ಯಾಕಂದರೆ 11 ಬಾಲಿಗೆ 22 ರನ್ ನೋಡಿದ್ದೇನೆ ಪಾಪ ಹುಡುಗ ಅಂತ ಅಂದ್ಕೊಂಡು ಕಳಿಸಿದ್ರೆ ಏನೋ ಓಕೆ. ಫಸ್ಟ್ ಇದು ಸೂಪರ್ ಓವರ್ ಹಾಕಿದ್ದು ಹರ್ಷದೀಪ್ ಸಿಂಗ್ ಅವರು. ಫಸ್ಟ್ ಬಾಲ್ ಡಮ್ ವಿಕೆಟ್, ಎಕ್ಸ್ಟ್ರಾ ಕವರ್ ರೀಜನ್ ಮೇಲೆ ಹೊಡಿಲಿಕ್ಕೇನೋ ಹೋದ್ರು, ಅಲ್ಲಿ ರಿಂಕು ಸಿಂಗ್ ಇದ್ರು, ಕ್ಯಾಚ್. ಸೊ ಫಸ್ಟ್ ಬಾಲ್ ವಿಕೆಟ್ ಬಿದ್ದಿತ್ತು. ಮೋರ್ ದೆನ್ ಎನಿಥಿಂಗ್ ಅಲ್ಲಿ ಒಂದು ಡಾಟ್ ಆಯಿತು. ಅದಾದಮೇಲೆ ಕಮಿಂಡು ಮಂಡಿಸ್ ಅಂತ ಅಂದ್ಕೊಳ್ತೀನಿ, ಕಮಿಂಡು ಮಂಡಿಸ್ ಅವ್ರನ್ನ ಕಳಿಸಿದ್ರು. ನಿಸ್ಸಂಕ ಅವ್ರನ್ನ ಕಳಿಸ್ತಿಲ್ಲ. ಕಮಿಂಡು ಮಂಡಿಸ್ ಹೋಗಿ ಆಡು, ಆಜ್ ಕುಶ್ ತುಫಾನಿ ಕರೆಂಗೆ ಅಂತ ಹೇಳ್ತಿದ್ದಿಲ್ಲ, ನೋಡಿ ಎಂತ ಕಿತ್ತು ದಬಾಕ್ತಿ ಅಂತ ಕಳಿಸಿದ್ರು. ಅಲ್ಲಿ 1 ರನ್ ಬಂತು. ಆವಾಗ ಏನಾಯಿತು, ತಂಡದ ಮೊತ್ತ 2 ಬಾಲಿಗೆ 1 ರನ್. ಅದಾದಮೇಲೆ 3ನೇ ಬಾಲು ಸೂಪರ್ ಯಾರ್ಕರ್ ಇವರ ಕಡೆಯಿಂದ, ಯಾರು ಹರ್ಷದೀಪ್ ಕಡೆಯಿಂದ ಔಟ್ಸೈಡ್ ಆಫ್ ಯಾರ್ಕರ್, ಡಾಟ್ ಮತ್ತು ಪುನಃ ಡಾಟ್ ಆಯಿತು. ಆಗ 3 ಬಾಲಿಗೆ 1 ರನ್. 4ನೇ ಬಾಲು ಅದು ವೈಡ್ ಆಯಿತು. ಸ್ವಲ್ಪ ಇನ್ನೊಂಚೂರು ಆ ಕಡೆ ಬಾಲ್ ಹಾಕಿದರು. 3 ಬಾಲಿಗೆ 2 ರನ್. 4ನೇ ಬಾಲ್ ಮತ್ತೆ ಪುನಃ ಡೆಡ್ ಯಾರ್ಕರ್. ಶನಾಕ್ ಅವರಿಗೆ ಬೇರೆ ದಾರಿ ಇಲ್ಲದೆ ಇದು ಓಡ್ಲಿಕ್ಕೆ ಹೋಗಿ ಅಂದರೆ ಮುಂದೆ ಬಂದಿದ್ದಾರೆ. ಯಾರು ನಮ್ಮ ಸ್ಯಾಮ್ಸನ್ ಅವರು. ಹೀಗೆ ಎಷ್ಟು ಕ್ಲೀನ್ ವಿಕೆಟಿಗೆ ತಾಗಿದೆ. ಇಟ್ ಈಸ್ ಔಟ್, ಬೇಸಿಕಲಿ ಔಟ್. ಅಲ್ಲಿ ಸ್ಕ್ವೇರ್ ಲೆಗ್ಗಲ್ಲಿ ನಿಂತಿರುವಂತಹ ಅಂಪೈರ್ ಅದು ಔಟ್ ಆದ ಕೂಡಲೇ ಪಟಕ್ಕಂತ ಕೈ ಎತ್ತಬೇಕಿತ್ತು. ಅಣ್ಣ ಕೈಯೇ ಎತ್ತಲಿಲ್ಲ, ಸುಮ್ಮನೆ ನೋಡ್ತಾ ಇದ್ದಾರೆ, ವಿಕೆಟನ್ನು ನೋಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲರಿಗೆ ಸಹ ಗೊತ್ತಾಗಿದೆ ಅಲ್ಲಿ ಒಂದು ರನ್ಔಟ್ ಆಗಿದೆ. ಶನಾಕ್ ಅವರು ಫ್ರೇಮಲ್ಲೇ ಇರಲಿಲ್ಲ ಅಂತ. ಹರ್ಷದೀಪ್ ಅವರು ಕೂಡ ನೋಡಿದ್ದಾರೆ. ನೋಡಿದ ಮೇಲೆ ಅವ್ರಿಗೆ ಎಂತ ಅನಿಸಿತು ಏನೋ, ಇಲ್ಲ ಶನಾಕ ಎಡ್ಜ್ ಮಾಡಿದ್ದಾನೆ, ನನಗೆ ಇನ್ನೊಂದು ವಿಕೆಟ್ ಸಿಗ್ತದೆ ಅಂತ ಎಂತ ಅಂದ್ಕೊಂಡ್ರೆ ಏನಂತ ಗೊತ್ತಿಲ್ಲ. ಮೇನ್ ಅಂಪೈರ್ ಕಡೆಗೆ ತಿರುಗಿ, ಸ್ಟ್ರೈಕರ್ ಎಂಡಲ್ಲಿರುವಂಥ ಮೇನ್ ಅಂಪೈರ್ ಕಡೆಗೆ ತಿರುಗಿ ಹೌ ಇಸ್ ದ್ಯಾಟ್ ಅಂತ ಕೇಳಿದರು. ಅಂಪೈರಿಗೆ ಕನ್ಫ್ಯೂಸ್ ಆಯಿತು, ಔಟ್ ಅಂತ ಹೇಳಿದರು. ಅವರೆಂತ ಅಂದರೆ ಎಡ್ಜ್ ಆಗಿದೆ, ಔಟು ಅಂತ. ಈಗ ಏನು ಮಾಡಿ ಶನಾಕ್ ಅವರು, ಇಲ್ಲ ಮಾರೆ ನಾನು ಎಡ್ಜ್ ಮಾಡಲಿಲ್ಲ ಅಂತೇಳಿ ರಿವ್ಯೂ ತೊಗೊಂಡ್ರು.
ರಿವ್ಯೂ ತಗೊಂಡಾಗ ಅಲ್ಲಿ DRS ಅಲ್ಲಿ ನೋಡಿದ್ರು ಇಲ್ಲ ಎಡ್ಜ್ ಎಲ್ಲ ಆಗಲಿಲ್ಲ ಅಂತ, ನಾಟ್ ಔಟ್ ಅಂತ ಡಿಸ್ಪ್ಲೇ ಆಯಿತು. ಈಗ ಕನ್ಫ್ಯೂಷನ್ ಏನು ಅಂತಂದರೆ ಅಷ್ಟು ಕ್ಲೀನಾಗಿ ರನ್ಔಟ್ ಆಗಿದ್ದಾರೆ ಮಾರೆ, ಇದು ಹೇಗೆ ನಾಟ್ ಔಟ್ ಅಂತ. ನೋಡಿ, ರನ್ಔಟ್ ಆಗಿರೋದು ಕರೆಕ್ಟ್, ಅದು ರನ್ಔಟ್ ಆಗಿದೆ. ಆದರೆ ಸ್ಕ್ವೇರ್ ಲೆಗ್ ರೀಜನಲ್ಲಿ ಅಂಪೈರ್ ಔಟ್ ಅಂತ ಕೊಡಲಿಲ್ಲ, ಅವ್ರು ಸುಮ್ಮನೆ ನಿಂತಿದ್ರು. ಆ್ಯಂಡ್ ನಮ್ಮ ಪ್ಲೇಯರ್ಸ್ ಕೂಡ ಅಪೀಲ್ ಮಾಡೋದು ಸ್ಕ್ವೇರ್ ಲೆಗ್ ಅಂಪೈರ್ ಹತ್ರ ಅಪೀಲ್ ಮಾಡೋಕೆ ಹೌ ಇಸ್ ದ್ಯಾಟ್ ಅಂತ, ಅದು ಕೂಡ ಮಾಡಲಿಲ್ಲ. ಆಲ್ ಆಫ್ ಅ ಸಡನ್ ಹರ್ಷದೀಪ್ಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ, ಮೇನ್ ಅಂಪೈರ್ ಹತ್ರ ತಿರುಗಿ ಹೌ ಇಸ್ ದ್ಯಾಟ್ ಅಂತ ಕೇಳಿದರು. ಅಂಪೈರ್ ಎಡ್ಜ್ ಆಗಿದೆ ಔಟ್ ಅಂತ ಹೇಳಿದ್ರು. ಸೊ ಅಂಪೈರ್ ಎಡ್ಜ್ ಆಗಿದೆ ಅಂತ ಔಟ್ ಕೊಟ್ಟ ಮೇಲೆ ಬಾಲ್ ಡೆಡ್ ಆಗಿದೆ ಅಂತ ಅರ್ಥ. ಸೊ ಸ್ಯಾಮ್ಸನ್ ಅವರು ಥ್ರೋ ಮಾಡಿದರೆ ಸಹ ಅದು ಲೆಕ್ಕಕ್ಕೆ ಅದು ಬರುವುದಿಲ್ಲ. ಸೊ ಆದ್ದರಿಂದ ಅಂಪೈರ್ ಔಟ್ ಕೊಟ್ಟರು, ಬಾಲ್ ಡೆಡ್ ಆಯಿತು, ಬಟ್ ಇಟ್ ವಾಸ್ ನಾಟ್ ಔಟ್ ಅಂದರೆ DRSಗೆ ಹೋಗಿ ನಾಟ್ ಔಟ್ ಆದದ್ರಿಂದಾಗಿ ಆ ಬಾಲಲ್ಲಿ ರನ್ಔಟ್ ಪರಿಗಣನೆ ಆಗಲಿಲ್ಲ, ನಾಟ್ ಔಟ್ ಅಂತ ಕನ್ಸಿಡರ್ ಆಯಿತು. ಬಟ್ ಎನಿವೇಸ್ ಒಂದು ಡಾಟ್ ಬಾಲ್, ಬಟ್ ಸ್ಟಿಲ್ ಅಲ್ಲಿ ವಿಕೆಟ್ ಹೋಗ್ತಿತ್ತಲ್ಲ, 2 ಬಾಲಿಗೆ 2 ರನ್ನಿಗೆ 2 ವಿಕೆಟ್, 2 ವಿಕೆಟ್ ಹೋದ್ಮೇಲೆ ಆಡುವ ಹಾಗೆ ಇಲ್ಲ, ಅಲ್ಲಿಗೆ ಮುಗೀತು, ಸೂಪರ್ ಓವರ್ ಮುಗೀತದೆ. ಬಟ್ ಸ್ಟಿಲ್ ಓಕೆ, ಅಂದ್ರೆ ನಾಟ್ ಔಟ್ ಅಂತ ಬಂತು. 4 ಬಾಲ್ಗೆ 2 ರನ್ನಿಗೆ 2 ವಿಕೆಟ್ ಇತ್ತು, ಈಗ 4 ಬಾಲ್ಗೆ 2 ರನ್ನಿಗೆ 1 ವಿಕೆಟ್ ಅಂತ ವಾಪಸ್ ಆಯಿತು. ಬಟ್ ನಮ್ಮ ಲಕ್ ಬಾರಿ ಒಳ್ಳೆ ಇತ್ತು ಅಂತ ಕಾಣ್ತದೆ. ನೆಕ್ಸ್ಟ್ ಬಾಲಲ್ಲೇ ಶನಾಕ ಅವರು ಥರ್ಡ್ ಮ್ಯಾನ್ ರೀಜನಲ್ಲಿ ಜಿತೇಶ್ ಶರ್ಮಾ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಸೊ 5 ಬಾಲಲ್ಲಿ ಶ್ರೀಲಂಕಾದ ಒಂದು ಇನ್ನಿಂಗ್ಸ್ ಮುಕ್ತಾಯವಾಯಿತು. 2 ರನ್ನಿಗೆ 2 ವಿಕೆಟ್. ನಮ್ಮ ಟಾರ್ಗೆಟ್ ಇದ್ದದ್ದು ಕೇವಲ 3 ರನ್. ಅಭಿಷೇಕ್ ಶರ್ಮಾ ಅವ್ರನ್ನ ಕಳಿಸ್ತಿಲ್ಲ ಇವತ್ತು. ಅವ್ರಿಗೆ ಏನು ಸ್ವಲ್ಪ ಸಣ್ಣ ಇಂಜುರಿ ಆಗಿದೆ, ಹೋಪ್ಫುಲಿ ನಾಟ್ ಸೀರಿಯಸ್. ಹಾರ್ದಿಕ್ ಪಾಂಡ್ಯ ಅವರ ಇಂಜುರಿ ಕೂಡ ನಾಟ್ ಸೀರಿಯಸ್ ಅಂತ ಅಂದ್ಕೊಳ್ತೇವೆ. ಎಸ್, ಹಸರಂಗ ಬೌಲಿಂಗ್, ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಹಾಗೂ ಉಪನಾಯಕ ಗಿಲ್ ಅವರು ಬ್ಯಾಟಿಂಗ್ ಮಾಡಲಿಕ್ಕೆ ಬಂದರು. ಫಸ್ಟ್ ಬಾಲಲ್ಲಿ 3 ರನ್ ಕಸಿದು ಭಾರತ ಜಯ ಸಾಧಿಸಿತು. 3ಕ್ಕೆ 3 ವಿಕ್ಟರಿಗಳಿಂದ ಭಾರತ ಈಗ ಫೈನಲಿಗೆ ಲಗ್ಗೆ ಇಟ್ಟಿದ್ರು. ಬಟ್ ಒಂದು ಜಯದ ಹುಮ್ಮಸ್ಸಿನೊಂದಿಗೆ ಫೈನಲಿಗೆ ಭಾರತ ಸೆಣಸಾಡ್ತಾ ಇದೆ ಪಾಕಿಸ್ತಾನದ ಎದುರು. ಬಟ್ ಈ ಥರದ ಒಂದು ಫೀಲ್ಡಿಂಗ್ ಇಟ್ಕೊಂಡು ದಯವಿಟ್ಟು ಫೈನಲಲ್ಲಿ ಈ ಥರದ ಒಂದು ಮರಳು ಕಟ್ಟಬೇಡಿ ಮಾರೆ. ತುಂಬ ಅಂದರೆ ಏನು ಗೊತ್ತು, ನಮ್ಮದು ಮೊದಲಿಂದ ಸಹ ಫೀಲ್ಡಿಂಗ್ ಈ ಥರ ಇದ್ರೆ ನಮಗೇನು ಅನಿಸೋದಿಲ್ಲ. ಬಟ್ ಎಂತ ನಮ್ಮದು ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ ಇಲ್ಲಿ ಉಂಟು. ಇವತ್ತು ಎಂತ ಮಾಡ್ತಿದ್ದಾರೆ ಈ ಸೀರೀಸಲ್ಲಿ. ಓಕೆ, ಕ್ಯಾಚಿಂಗ್ ಸರಿ ಇಲ್ಲ ಅಂತ ಹೇಳ್ತಿತ್ತು, ಇವತ್ತು ಗ್ರೌಂಡ್ ಫೀಲ್ಡಿಂಗ್ ಸಹ ಸರಿ ಇಲ್ಲ. ಮತ್ತೆಲ್ಲ ಓಕೆ, ಬುಮ್ರಾ ಅವರು ಬರ್ತಾರೆ, ಬೌಲಿಂಗ್ ಟೈಟ್ ಆಗ್ತದೆ, ಅದೆಲ್ಲ ಒಪ್ತೇನೆ. ಬಟ್ ಸ್ಟಿಲ್ ಶ್ರೀಲಂಕಾದವರು ಇಷ್ಟು ಹತ್ತಿರ ಬಂದ್ರಲ್ಲ ಮಾರಾಗಿ, ಆ್ಯಕ್ಚುಲಿ ಗೆಲ್ಲುವ ಮ್ಯಾಚ್. ಶನಕ ಡೈವ್ ಮಾಡದೆ 3 ರನ್ನೆಲ್ಲ ಹೊಡೆದಿದ್ದಿದ್ರೆ ಇದು ಫಂಬಲ್ ಗಿಂಬಲ್ ಆ ಒಂದು ಬಿಸ್ನೆಸ್ಸಲ್ಲಿ ಮ್ಯಾಚ್ ಭಾರತ ಸೋಲ್ತಾ ಇತ್ತು. ಬಟ್ ಎನಿವೇಸ್, ವಿನ್ ಇಸ್ ಅ ವಿನ್. ಸೂಪರ್ ಓವರ್ ತನಕ ಹೋಗಿ ಒಂದು ವಿಚಿತ್ರ ಸೂಪರ್ ಓವರನ್ನು ನೋಡಿ ಭಾರತ ಜಯ ಸಾಧಿಸಿದೆ. ಕಂಗ್ರ್ಯಾಚುಲೇಷನ್ಸ್ ಇಂಡಿಯಾ. ಓಕೆ, ಎಸ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಭಾನುವಾರ ಫೈನಲ್ ಮ್ಯಾಚ್ ಉಂಟು. ಭಾನುವಾರ ನಾ ವಿಡಿಯೋ ಮಾಡೋದಿಲ್ಲ, ಯಾಕೆಂದರೆ ನಾನು ಸುಮಾರು ಸಲ ಹೇಳಿದ್ದೇನೆ, ಕಾನ್ಸರ್ಟ್ ಉಂಟು ಮೈಸೂರು ದಸರಾದಲ್ಲಿ. ಎಸ್, ಮರುದಿನ ವಿಡಿಯೋ ಬರ್ತದೆ, ಅಲ್ಲೇ ನೋಡ್ತಾ ಇರ್ತೇವೆ, ಫೋನಲ್ಲಿ ನೋಡ್ತಾ ಇರ್ತೇವೆ ಟೈಮೆಲ್ಲ ಸಿಕ್ಕಿದಾಗ. ಬಟ್ ವಿಡಿಯೋ ಅಂತ ಮಾಡಲಿಕ್ಕೆ ಆಗೋದಿಲ್ಲ. 28ನೇ ತಾರೀಕು 29ನೇ ತಾರೀಕು ವಿಡಿಯೋ ಬರ್ತದೆ, ಪ್ರಿವ್ಯೂ ವಿಡಿಯೋ ಬರ್ತದೆ. ಪ್ರಿವ್ಯೂ ವಿಡಿಯೋನ ನೀವೆಲ್ಲರೂ ಕೂಡ ನೋಡುವಂಥವರಾಗಿ ಈ ಚಾನಲಲ್ಲಿ ಬರ್ತಾ ಇರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಒತ್ತಿ ಸಹಾಯ ಮಾಡಿ. ಸರಿಯಾಗಿದೆ ಬರುವ. ನಮಸ್ಕಾರ.